ಹಾಯ್ ಎವ್ರಿವನ್ ವಿದ್ಯಾರ್ಥಿಗಳಿಗೆ ಡೌಟ್ ಕೂಡ ಇದ್ದೇ ಇರುತ್ತೆ. ಮೌಲ್ಯಮಾಪನ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಕೂಡ ಮಾಡೋರ್ ಮೇಲೆ ಡಿಪೆಂಡ್ ಆಗುತ್ತಾ? ಫೇಲ್ ಕೂಡ ಮಾಡ್ತಾರಾ? ಲಕ್ ಕೂಡ ಇರ್ಬೇಕಾಗತ್ತಾ ಅಂತ. ಹೌದು, ಪ್ರಾಬಬಲಿ ಸಮ್‌ಟೈಮ್ಸ್ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ನೀವು ಚೆನ್ನಾಗಿ ಬರ್ದಿದ್ರೆ ನಿಮ್ಮ ಹಾರ್ಡ್ ವರ್ಕ್ ಕೂಡ ಇದೆ. ನೀವು ಈಸಿಯಾಗಿ ನೀವು ಮಾರ್ಕ್ಸ್‌ನ ಗೆಟ್ ಮಾಡ್ಕೊಳ್ತೀರಾ. ಬಟ್ ಏನಾಗುತ್ತೆ ಅಂದ್ರೆ ಕೆಲವರು ಕೂಡ ಬೈತಾ ಇರ್ತಾರೆ. ಲೈಕ್ ಮನೇಲಿ ಹೆಂಡತಿ ಜೊತೆ ಜಗಳ ಆಡ್ಕೊಂಡ್ ಬಂದ್ಬಿಟ್ಟು ನಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಕೂಡ ಮಾಡಿದ್ದಾರೆ, ನಮ್ಮನ್ನ ಫೇಲ್ ಮಾಡಿದ್ದಾರೆ ಅಂತ ಕೆಲವರು ಕೂಡ ಬೈತಾ ಇರ್ತಾರೆ. ಸಮ್‌ಟೈಮ್ಸ್ ಇದು ಆಗುತ್ತೆ. ಲೈಕ್ ಹೇಗೆ ಅಂದ್ರೆ ಕೆಲವರು ಮೌಲ್ಯಮಾಪಕರು ಕೂಡ ಈಸಿಯಾಗಿ ಪಾಸ್ ಮಾಡ್ತಾರೆ. ಅಂದ್ರೆ ಈಸಿಯಾಗಿ ಮಾರ್ಕ್ಸ್‌ನ ಕೊಟ್ಟು ವಿದ್ಯಾರ್ಥಿಗಳೆಲ್ಲ ಪಾಸ್ ಮಾಡ್ತಾರೆ. ಕೆಲವರು ಕೂಡ ತೀರಾ ಸ್ಟ್ರಿಕ್ಟ್ ಕೂಡ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಕಾಂಪ್ಲಿಕೇಶನ್ ಕೂಡ ಇರುತ್ತೆ. ಮೇ ಬಿ ಸಮ್‌ಟೈಮ್ಸ್ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಏನಂದ್ರೆ ವಿದ್ಯಾರ್ಥಿಗಳಿಗೆ ಅವ್ರು ಬೇಕಾಬಿಟ್ಟಿ ಫೇಲ್ ಮಾಡಿ ನಿಮ್ದೆಲ್ಲ ನೆಗೆಟಿವ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಬಂದ್ಬಿಟ್ಟು 2 ಬಾರಿ ಮೌಲ್ಯಮಾಪನ ಆಗುತ್ತೆ. ಲೈಕ್ ಇನ್ ಕೇಸ್ ಅವರು 2 ಬಾರಿ ಕೂಡ ಅದೇ ರೀತಿ ಅವರು ಫೇಲ್ ಮಾಡಿ ನಿಮ್ಮನ್ನ ಕಡಿಮೆ ಅಂಕ ಕೊಟ್ರೆ, ನೀವು ಮತ್ತೊಮ್ಮೆ ರಿವ್ಯಾಲ್ಯೂಯೇಷನ್ ಕೂಡ ಹಾಕ್ಬೋದು. ಅದೇ ರೀತಿ ಮರು ಮೌಲ್ಯಮಾಪನ ಅಥವಾ ರೀಕೌಂಟಿಂಗ್ ಕೂಡ ಮಾಡಬಹುದು. ಲೈಕ್ ರಿವ್ಯಾಲ್ಯೂಯೇಷನ್ ಹಾಕ್ದಾಗ ಅವ್ರಿಗೆ ಹೆಚ್ಚು ಅಂಕಗಳು ಬಂದ್ರೆ ಅವರಿಗೆ ಇಂಪ್ಯಾಕ್ಟ್‌ಫುಲ್ ಬೀಳುತ್ತೆ. ಲೈಕ್ ಏನಾದ್ರು ನಿಮ್ಗೆ ಇಂಟೆನ್ಷನಲಿ ಯಾರು ಕೂಡ ಫೇಲ್ ಮಾಡೋದಿಲ್ಲ. ಇಂಟೆನ್ಷನಲ್ ನಿಮ್ಮನ್ನ ಫೇಲ್ ಮಾಡಿದ್ರೆ ರಿವ್ಯಾಲ್ಯೂಯೇಷನ್ ಕೂಡ ಹಾಕ್ತೀರಾ, ಅಲ್ಲಿ ನಿಮಗೆ ಮಾರ್ಕ್ಸ್ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತ. ಅಲ್ಲಿ ಏನಾದ್ರು ಜಾಸ್ತಿ ಡಿಫರೆನ್ಸ್ ಕೂಡ ಇದ್ರೆ ಅವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತಾರೆ. ಲೈಕ್ ಹೇಗೆ ಅಂದ್ರೆ ನಿಮ್ದು ನಿಮ್ಮ ಪೇಪರ್ ಬಂದ್ಬಿಟ್ಟು ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ವ್ಯಾಲ್ಯೂಯೇಷನ್ ಕೂಡ ಆಗೋದಿಲ್ಲ. ಬೇರೆ ಬೇರೆ ಡಿಸ್ಟ್ರಿಕ್ಟ್‌ಗೆ ವ್ಯಾಲ್ಯೂಯೇಷನ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ. ಬೋರ್ಡ್ ಅವ್ರ ಹತ್ರ ಡಾಟಾ ಇರುತ್ತೆ. ಲೈಕ್ ನಿಮ್ಮ ಪೇಪರ್‌ನ ಯಾರು ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ ಅಂತ. ಲೈಕ್ ಅವ್ರೇನೋ ನಿಮ್ಗೇನೋ ಫ್ರಾಡ್ ಕೂಡ ಮಾಡೋದು ಆ ರೀತಿ ಮಾಡಿದ್ರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಗೊತ್ತಾಗುತ್ತೆ. ಲೈಕ್ ಜಾಸ್ತಿ ಡಿಫರೆನ್ಸ್ ಬಂದ್ರೆ ಅವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ಸ್ ಕೂಡ ತೆಗೆದುಕೊಳ್ತಾರೆ. ಅವರ ಕೆಲಸ ಕೂಡ ಹೋಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಲೈಕ್ ಕೆಲವರು ಕೂಡ ಹೆಚ್ಚು ಅಂಕಗಳನ್ನು ಕೊಟ್ಬಿಡ್ತಾರೆ. ಲೈಕ್ ಕೆಲವರು ಹೆಚ್ಚು ಅಂಕಗಳನ್ನ ಕೊಟ್ಬಿಡ್ತಾರೆ. ಅದು ಲೈಕ್ ಕಂಪ್ಲೀಟ್ಲಿ ನಿಮ್ಮ ಲಕ್ ಆಗಿರುತ್ತೆ. ಬಟ್ ಫೇಲ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಯಾರು ಕೂಡ ಅಷ್ಟು ಸುಲಭವಾಗಿ ಫೇಲ್ ಮಾಡಕ್ ಹೋಗೋದಿಲ್ಲ. ಲೈಕ್ ಅವರು ಜಸ್ಟ್ ಬಾರ್ಡರ್ ಇರೋದಕ್ಕೆ ನೋಡ್ತಾರೆ. ಲೈಕ್ ಸಮ್‌ಟೈಮ್ಸ್ ನೀವು ತೀರಾ ಚೆನ್ನಾಗಿ ಮಾಡಿಲ್ಲ, ನೀವು ತೀರಾ ನೀಟಾಗಿ ಮಾಡಿಲ್ಲ ಅಂದ್ರೆ ಕೂಡ ನಿಮ್ಮ ಫೇಲ್ ಮಾಡೋ ಸಾಧ್ಯತೆ ಕೂಡ ಹೆಚ್ಚಿದೆ. ಫೇಲ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ರಿವ್ಯಾಲ್ಯೂಯೇಷನ್ ಅಥವಾ ರೀಕೌಂಟಿಂಗ್ ಹಾಕೋದು ಅಥವಾ ನಿಮ್ಗೆ ನೆಕ್ಸ್ಟ್ ಪರೀಕ್ಷೆ ಕೂಡ ಬರೆಯೋದು ಅಷ್ಟೇ ನಿಮ್ಗೆ ಆಪ್ಷನ್ ಇರುತ್ತೆ. ಇಂಟೆನ್ಷನಲಿ ಕೂಡ ಯಾರು ಕೂಡ ಫೇಲ್ ಮಾಡೋದಿಲ್ಲ. ಇಂಟೆನ್ಷನಲಿ ಫೇಲ್ ಮಾಡಿದ್ರೆ ನಿಮಗೆ ರಿವ್ಯಾಲ್ಯೂಯೇಷನ್ ಕೂಡ ಹಾಕ್ಬೋದು. ಅದು ಕೂಡ ನಡೆಯೋದಿಲ್ಲ. ಬಟ್ ನಿಮ್ಮ ಪೇಪರ್ ಬಂದ್ಬಿಟ್ಟು ಮಲ್ಟಿಪಲ್ ಟೈಮ್ಸ್ ನಿಂದು ವ್ಯಾಲ್ಯೂಯೇಷನ್ ಆಗೋ ಕಾರಣ ಅಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಫ್ರಾಡ್ ಆಗೋದಿಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಲೈಕ್ ಫಸ್ಟ್ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ, ಸೆಕೆಂಡ್ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಲೈಕ್ 2 ಕೂಡ ಡಿಫರೆನ್ಸ್ ಜಾಸ್ತಿ ಬಂದ್ರೆ ಮೇನ್ ಹೆಡ್ ಯಾರು ಇರ್ತಾರೆ ಅವರು ಕೂಡ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಈ ರೀತಿ ನಿಮಗೆ ಡಿಫರೆಂಟ್ ಸ್ಟೆಪ್ಸ್ ಕೂಡ ಬರೋ ಕಾರಣ ಇಲ್ಲಿ ಆಗುತ್ತೆ. ಲೈಕ್ ಸಮ್‌ಟೈಮ್ಸ್ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ಇಂಟೆನ್ಷನಲಿ ಅವ್ರೇನಾದ್ರು ನಿಮ್ಮನ್ನ ಫೇಲ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಕೂಡ ಇದೆ. ರಿವ್ಯಾಲ್ಯೂಯೇಷನ್ ಕೂಡ ಹಾಕಿ ನಿಮ್ಮನ್ನ ಪಾಸ್ ಕೂಡ ಮಾಡ್ಕೋಬಹುದು. ಡೋಂಟ್ ವೆರಿ, ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ಕೂಡ ಮಾಡ್ತಾರೆ. ಹೌದು, ಸಮ್‌ಟೈಮ್ಸ್ ನಿಮ್ಮ ವ್ಯಾಲ್ಯೂಯೇಟರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ಹೇಳಕ್ಕಾಗೋದಿಲ್ಲ. ಕೆಲವರಿಗೆ ಲಕ್ ಇರ್ಬೋದು, ಕೆಲವರಿಗೆ ಲಕ್ ಇಲ್ದಲೇ ಇರ್ಬೋದು. ಇಷ್ಟೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಲಕ್‌ನ ಬಿಲೀವ್ ಮಾಡಬೇಡಿ. ನಿಮ್ಮ ಹಾರ್ಡ್ ವರ್ಕ್‌ನ ಬಿಲೀವ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಟಿಲ್ ಎಂಡ್ ಇದು ಇವತ್ತಿನ ವಿಡಿಯೋ.